ಇನ್ನು ಕನ್ನಡದಲ್ಲಿ ರಿಯಾಲಿಟಿ ಶೋಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಂಡು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಇದೀಗ ವಿಧಿವಶರಾಗಿರುವಂಥದ್ದು. ಅದು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು. ಆ ರೀತಿಯಲ್ಲಿ ಅವರು ಕೊನೆಯುಸಿದ್ದಾರೆ. ಸದ್ಯ ಸಾವು ಹೋರಾಟವನ್ನು ಮಾಡಿ ಕೊನೆಗೂ ಕೂಡ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿರುವಂಥ ಘಟನೆ ನಡೆದಿರುವಂಥದ್ದು. ಹಾಗಾಗಿ ಏನಾಗಿದೆ ಇಲ್ಲಿ ನೋಡೋಣ ಬನ್ನಿ. ಅದಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಹೊತ್ಕೊಂಡಿದ್ದಂಥ ನಟ ರಾಜೇಶ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ಅದು ಕೂಡ ಮನೆಯ ಮೇಲಿಂದ ಬಿದ್ದಂಥ ಪರಿಣಾಮವಾಗಿ ಒದ್ದಾಡಿ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರೂ ಕೂಡ ಉಳಿದಿಲ್ಲ ಅಂತ ಹೇಳಲಾಗುತ್ತೆ. ಇನ್ನು ನೀವು ಕಾಡಿನ ಮಂದಿ ಪ್ಯಾಟೆಗೆ ಬಂದರು ಎಂಬ ರಿಯಾಲಿಟಿ ಶೋನಲ್ಲಿ ಇವರು ಭಾಗವಹಿಸಿದರು. ಐಶ್ವರ್ಯಗೆ ಜೋಡಿಯಾಗಿ ಕಾಡಿಸ್ಕೊಂಡಿದ್ರು. ಐಶ್ವರ್ಯ ಜೊತೆ ಜಗಳ ಹೊಡೆದಾಟ ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಟ್ರೆಂಡಲ್ಲಿದ್ದರು. ಆ ಸಂದರ್ಭದಲ್ಲಿ ಅವರಿಗೆ ಪ್ರಶಸ್ತಿ ಕೂಡ ಬಂತು, ಗೆದ್ದಂಥ ವಿನ್ನರ್ ಕೂಡ ಆದರು. ಇದಾದ ನಂತರ ಲವ್ ಈಸ್ ಪಾಯ್ಸನ್ ಅಂತ ಮತ್ತು ಜಂಗಲ್ ಜಾಕಿ ಅಂತ ಹೇಳಿ ಸಿನಿಮಾ ಕೂಡ ಮಾಡ್ತಾರೆ. ಇದು ಮಾಡಿದ ನಂತರ ನಾನು ಏನೋ ದೊಡ್ಡ ಹೀರೋ ಆಗೋದೆ ಅಂತ ಹೇಳಿ ಕನಸುಗಳನ್ನು ಹೊತ್ಕೊಂಡಿದ್ರು. ಮತ್ತು ಯಾರ ಹತ್ರ ಅವಕಾಶಗಳು ಸಿಗಲಿಲ್ಲ. ಇದನ್ನೆಲ್ಲ ಪರಿಣಾಮದಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಲಾಗುತ್ತೆ.